स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। तालुका के खानापुर बी ग्राम में गाय पालने वाले किसानों का सम्मान किया गया और साथ ही चारे पर सब्सिडी दी गई। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कल्याण तालुके के खानापुर बी ग्राम में केडीपी मेंबर्स द्वारा गाय पालने वाले किसानों को इकट्ठा कर उन किसानों का सम्मान किया गया और साथ ही गायों का सम्मान करते हुए गायों के चारे पर सब्सिडी दी गई और गायों की सुरक्षा के लिए जागरूकता कार्यक्रम किया गया। केडीपी मेंबर्स द्वारा किसानों का गौरव सम्मान करते हुए गायों की पूजा की, चारे पर सब्सिडी देने का काम किया गया। इस मौके पर एग्जीक्यूटिव मेंबर अनंत पाटिल, केडीपी मेंबर शिव कुमार सटगार करते हुए कहा कि परेशानी के समय किसानों की छोटी सी मदद चारे पर सब्सिडी देने का काम किया गया ताकि किसानों को थोड़ी राहत मिल सके और कहा कि गाय और गाय पालने वाले किसानों को इससे हर कोई सम्मान करे और कहा कि बकरी ईद के समय बसवा कल्याण एमएलए शनु सालगार गाय के नाम पर बेवजह समाज में डर का माहौल पैदा कर रहे हैं और लाभ उठाने की कोशिश कर रहे हैं। गाय के नाम पर राजनीति करना गलत है। केजीएम ढाबा, वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवा कल्याण। AR के गिरी सिल्क एंड साड़ी, टिपू सुल्तान कन्वेंट इंग्लिश मीडियम प्राइमरी एंड हाई स्कूल, फ्री एडमिशंस आर ओपन। राजनीति करना गलत है। गाय और गाय पालने वाले किसानों को मान से गौरव सम्मान दिया जाए। मौके पर हुलसूर पंच गारंटी स्कीम तालुका प्रेसिडेंट सिद्धराम कामण्णा, केडीपी मेंबर पिंटू कांबळे, शिव कुमार कालुजे, संजू सुगरे के अलावा कई लोग और किसान मौजूद रहे। ಪಾಲಕ ರೈತರಿಗೆ ಸನ್ಮಾನ ಮತ್ತು ಗೋವಿಗಾಗಿ ಮೇವು ಅನ್ನುವಂತ ಈ ಒಂದು ಕಾರ್ಯಕ್ರಮ ಖಾನಾಪುರ್ ಬಿ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೆವು। ಈ ಕಾರ್ಯಕ್ರಮದ ಪ್ರಯುಕ್ತ ಬಂದಂತ ಎಲ್ಲ ಗೋಪಾಲಕ ರೈತರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂತ ಕೆಲಸ ಇವತ್ತು ನಾವು ಮಾಡಿದ್ದೆವು। ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇವತ್ತ ಗೋ ಸಂತತಿ ಅಳಿವಿನಂಚಿನಲ್ಲಿದೆ। ಆ ಗೋ ಸಂತತಿಯನ್ನು ಉಳಿಸಬೇಕಾದ್ರೆ ಗೋ ಸಂತತಿ ಉಳಿಸುವಂತ ಪ್ರಾಮಾಣಿಕವಾದಂತ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ಬೇಕು। ಇದು ಇಡೀ ಬಸವ ಕಲ್ಯಾಣ ತಾಲೂಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯ। International School admissions are open. LKG to 8th standard, day school and residential. Khanapur Road, Baswa Kalyan. Krishnan English Medium Primary and High School. Free admission for LKG. 50% off first standard. Admissions are open. ಬಸವ ಕಲ್ಯಾಣ ತಾಲೂಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು। ಈ ಕಾರ್ಯಕ್ರಮದ ಉದ್ದೇಶ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ನಿರುಪಯುಕ್ತ ಜಾನುವಾರುಗಳನ್ನು ಸಂತೆಗಳಿಗೆ ಒಯ್ದು ಮಾರಿ ಇವತ್ತ ಆ ಮಾರಿದ ಮೇಲೆ ಗೋ ಸಂತತಿ ನಾಶ ಆಗ್ತಕ್ಕಂತ ಪ್ರಮೇಯ ಉದ್ಭವ ಆಗ್ತಾ ಇದೆ। ಅದು ಆಗ್ಬಾರ್ದು। ಎಲ್ಲಾ ಊರಿನ ಎಲ್ಲ ಯುವಕರು ರೈತರು ಎಲ್ಲರೂ ಸೇರಿ ಯಾರ ಹತ್ರ ನಿರುಪಯುಕ್ತ ಜಾನುವಾರದ ಅಂತವ್ರಿಗೆ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಮೇವಿಗಾಗದಕ್ಕೆ ವ್ಯವಸ್ಥೆ ಮಾಡಿದ್ರಂದ್ರ ಸಾಯ ತನಕ ಅದು ಗೋವು ಅವ್ರ ಮನ್ಯಾಗ ರಕ್ಷಣೆ ಪಡಿತದ। ಇದರಿಂದ ಏನಾಗ್ತದ ಅಂದ್ರ ಇವತ್ತ ನಿರುಪಯುಕ್ತ ಜಾನುವಾರು ಆಯ್ತು ಅಂದ್ರೆ ರೈತರು ಏನ್ ಮಾಡ್ತಾ ಇದಾರೆ, ಸಂತೆಗೆ ಒಯ್ದು ಮಾರಾಟ ಮಾಡ್ತಾ ಇದ್ದಾರೆ। ಸಂತೆಗೆ ಒಯ್ದು ಮಾರಾಟ ಮಾಡಿದ್ಮೇಲೆ ಮುಸ್ಲಿಂ ಸಮುದಾಯದವರು ಅದು ಖರೀದಿ ಮಾಡ್ತಾ ಇದ್ದಾರೆ। ಅವ್ರೇನ್ ಯಾರೇನ್ ಬಂದು ಎತ್ಕೊಳ್ ಬಂದು ನಿಮ್ ಕೊಟ್ಟಿಗೆನ್ ಬಂದು ಯಾರು ಕದ್ಕೊಂಡು ಹೋಗ್ಲತ್ತಿಲ್ಲ, ಅವ್ರು ಖರೀದಿ ಮಾಡ್ತಾರ। ಅದಕ್ಕೆ ತಾವು ಮಾರದೇ ಇದ್ದಾರ ಅವ್ರು ಯಾಕೆ ಖರೀದಿ ಮಾಡ್ತಾರ? ಇಂಥದೇ ಒಂದು ವಿಷಯವನ್ನು ಮುಂದಿಟ್ಕೊಂಡು ರಾಜಕೀಯ ಮಾಡುವಂತವ್ರು ಏನ್ ಮಾಡ್ತಾರ ಅಂದ್ರೆ ಸಮಾಜದಾಗ ವಿವಾದ ಸೃಷ್ಟಿ ಮಾಡತ್ತಾರ। ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚಿ ರಾಜಕೀಯ ಮಾಡುವಂತ ಉದ್ದೇಶ ಹುನ್ನಾರಿಟ್ಟುಕೊಂಡು ಅವ್ರ ಏನ್ ಮಾಡ್ತಾರ ಅಂದ್ರೆ ವರ್ಷಿಗೊಂದ್ಸಲ ಬಕ್ರೀದ್ ಬಂದಾಗ ಅವ್ರಿಗೊಂದು ಗೋ ಮೇಲಿನ ಭಕ್ತಿ, ಗೋ ಮೇಲಿನ ಪ್ರೀತಿ ಜಾಸ್ತಿ ಆಗ್ಲತ್ತದ। ಅದೆಲ್ಲ ಆಗಬಾರ್ದು। ಇಡೀ ತಾಲೂಕಿನಲ್ಲಿ ಎಲ್ಲಾ ಊರಂದು ಯುವಕರು ಎಚ್ಚೆತ್ಕೊಂಡು ಯಾವ ಊರಾಗ ನಿರುಪಯುಕ್ತ ಜಾನುವಾರುಗಳು ಇರ್ತಾವ ಅಂತ ರೈತರಿಗೆ ತಾವು ಭೇಟಿಯಾಗಿ ಅವ್ರಿಗೆ ಒಂದು ಸಹಾಯಧನ ಮಾಡಿದ್ರ ಅಂದ್ರ ಅವ್ರ ಆ ಗೋ ಮಾರ್ಲಕ್ ಹೋಗಲ್ಲ। ಅದಕ್ಕಾಗಿ ಸಮಾಜದಾಗ ಗೊಂದಲ ಸೃಷ್ಟಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತ ಈ ಗೋ ಸಂತತಿಯನ್ನು ಉಳಿಬೇಕನ್ನೋ ಒಂದ್ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡತ್ತಿದ್ವಿ। ಆದ್ರ ನಮ್ ಬಸವ ಕಲ್ಯಾಣ ತಾಲೂಕಿನ ಸನ್ಮಾನ್ಯ ಶಾಸಕರು ಪ್ರತಿ ವರ್ಷ ಬಕ್ರೀದ್ ಬಂದಾಗ ಅವ್ರಿಗೊಂದು ಹಿಂದೂ ಹುಲಿ ಜಾಗೃತ ಆಗ್ತಾ ಇದೆ। ಅದು ಆಗಬಾರ್ದು। ನಿಜವಾಗ್ಲೂ ಅವ್ರಿಗೆ ಗೋವಿನ ಬಗ್ಗೆ ಕಾಳಜಿ, ಗೋವಿನ ಬಗ್ಗೆ ಭಕ್ತಿ ಇತ್ತಂದ್ರ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ನೂರಾರು ಕೋಟಿ ಅನುದಾನ ಬರ್ತಾ ಇದೆ।
ಸುಮಾರು KKRDB ಒಂದೇ ಫಂಡ್ ಇಂದ ಇಲ್ಲಿ ತನಕ ಅವರಿಗೆ 250 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆಮೇಲೆ ಬೇರೆ PMGSY ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, PWD ಇರ್ಬೋದು, ಮೈನರ್ ಇರಿಗೇಷನ್ ಇರ್ಬೋದು, ಇನ್ನಿತರ ಎಲ್ಲಾ ಇಲಾಖೆಗಳನ್ನ ಟೋಟಲ್ ಮಾಡಿದಾಗ ಸುಮಾರು 400 ರಿಂದ 500 ಕೋಟಿ ರೂಪಾಯಿ ಅನುದಾನ ನಮ್ಮ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಇಷ್ಟೆಲ್ಲ ಅನುದಾನ ಬಂದ್ರು ಗೋವಿನ ಬಗ್ಗೆ ಯಾವುದೇ ರೀತಿ ಅವ್ರು ಕಾಳಜಿ ಮಾಡ್ತಾ ಇಲ್ಲ. ಅವ್ರು ಓನ್ಲಿ ಚುನಾವಣೆ ಗಿಮಿಕ್ ರಾಜಕೀಯ ಮಾಡೋ ಸಲುವಾಗಿ ಅವ್ರು ಏನ್ ಮಾಡತ್ತಾರ ಅಂದ್ರ ಬಕ್ರೀದ್ ಬಂದಾಗ ಒಂದ್ಸಲ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿ ಕಟ್ಟಿ ಜಗಳ ಹಚ್ಚಿ ಹಿಂದೂಗಳ ಓಟ್ ತಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಗೋವಿನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದು ಅಂತ ಪ್ರಮೇಯ ಬರಬಾರ್ದಂದ್ರ ಸಮಸ್ತ ಹಿಂದೂ ಬಾಂಧವರು ಜಾಗೃತ ಆಗ್ಬೇಕು. ಹಿಂದೂ ಬಾಂಧವರು ಜಾಗೃತ ಆದ್ರಂದ್ರ ಇಂತ ಜಗಳ ಹಚ್ಚೋರೇನ್ राजकीय ಮಾಡತ್ತಾರ, ಅವ್ರ राजकीय ನಡೆಯಲ್ಲ. हम मुस्लिम समाज से मैं अपील करता हूं, ये हमारा बसव कल्याण का MLA कितना भी चिल्लान दे, तुम्हारा को टारगेट करके बात कर रहे हो, कितना भी चिल्लान दे, उनका बात को तुम दिमाग में मत लो. क्यों बोले तो उन फेल्यूर MLA है. पूरा कर्नाटक में बसव कल्याण का MLA एक फेल्यूर MLA है. नाकामी छुपाने के लिए वो गाय को आगे कर रहा है. उसका नाकामी छुपाने के लिए गाय को आगे करके हिंदुओं को मुस्लिमों के खिलाफ भड़का के राजकारण करने का उसका मंसूबा है. वो पूरा नहीं होने देना. उन कितना भी क्यों चिल्लाता नहीं, तुम्हारे ऊपर टारगेट करके राजकारण कर रहे. आप सब चुप बैठो, अभी 2 साल सहन कर लेंगे. सब हिंदू मुस्लिम सब मिलकर आने वाले इलेक्शन में उनको सबक सिखाएंगे.